ನೀವು ಸರಿಯಾಗಿ ವಾಶ್ ಮಾಡಲಿಲ್ಲ ಅಂದರೆ ಅದಲ್ಲೇ ಹೆಕ್ಕೆ ಕಟ್ಕೊಳ್ಳುತ್ತೆ. ಬೆಲನು ಅಂದರೆ ಆ ಗ್ಲ್ಯಾನ್ಸು, ಸ್ಕಿನ್ನನ್ನು ಪ್ರಾಸ್ಥೆಟಿಕ್ ಸ್ಕಿನ್ ಅಂತೀವಿ, ಅವೆರಡಕ್ಕೂ ಇನ್ಫೆಕ್ಷನ್ ಆದರೆ ಬೆಲನೋ ಪಾಸ್ಥೈಟಿಸ್ ಅಂತೀವಿ. ಚರ್ಮ ಊದ್ಕೊಂಡಿದೆ, ಕ್ರ್ಯಾಕ್ಸ್ ಬಂದಿದೆ, ಬ್ಲಡ್ ಶುಗರ್ ಮಾಡಿದರೆ 380 ಇರುತ್ತೆ. ಇವನಿಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ ಅಂತ. ಅರ್ಬುತ ರೋಗ, ಕ್ಯಾನ್ಸರ್. ದಯವಿಟ್ಟು ಅವರು ಗ್ಯಾರಂಟಿ ಮಾಡಿಸ್ಕೊತಾರೆ ಜ್ಯೂಸ್ ಅಂಡ್ ಮುಸ್ಲಿಮ್ಸು. 28 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಹತ್ರ ಬರ್ತಾನೆ. ರಿಸಸ್ಸು ಮಾಡಲಿಕ್ಕೆ ಸ್ವಲ್ಪ ಉರಿ ಇದೆ. ಅದಕ್ಕಿಂತ ಇಂಪಾರ್ಟೆಂಟು ಅವನ ಚರ್ಮ, ಮಾನೆಯ ಚರ್ಮ, ಫೋರ್ ಸ್ಕಿನ್ ಅಂತೀವಿ ನಾವು, ಕ್ರ್ಯಾಕ್ಸ್ ಬಂದಿದೆ, ಅದಿಷ್ಟಪ್ಪ ಊದ್ಕೊಂಡಿದೆ, ಚರ್ಮ ಮುಟ್ಟಿರೋ ನೋವಾಗುತ್ತೆ. ಅವನಿಗೆ ನಾನು ಒಂದೇ ಮಾತು ಕೇಳ್ತೀನಿ, ಅಪ್ಪ ನಿನಗೆ ಸಕ್ಕರೆ ಕಾಯಿಲೆ ಇದೆಯಾ, ಡಯಾಬಿಟಿಸ್ ಮೇಲೆ? ಇಲ್ಲ ಡಾಕ್ಟ್ರೇ, ನನಗೆ ಅದೇನೂ ಇಲ್ಲ, ನನಗೆ ಗಾಯಗಳೆಲ್ಲ ವಾಸಿ ಆಗುತ್ತೆ, ಈಗಲೂ ಒಂದು ಬ್ಲಡ್ ಶುಗರ್ ಮಾಡ್ತೀನಿ ಇರು ಅಂತ ಮಾಡಿದರೆ 380 ಇರುತ್ತೆ. ಸೊ ಅದನ್ನು ಭಾಳ ಜನಕ್ಕೆ, ಯಂಗ್ಸ್ಟರ್ಸ್ಗೆ, ಅದರೊಳಗೆ ಫ್ಯಾಮಿಲಿ ಅಪ್ಪ ಅಮ್ಮನೇ ಡಯಾಬಿಟಿಸ್ ಇದ್ದರೆ ಇವನಿಗೆ ಗೊತ್ತಿಲ್ಲದಿದ್ರೆ, ಅಥವಾ ಫ್ಯಾಮಿಲಿಯೊಳಗೆ ಫಸ್ಟ್ ಟೈಮು ಇವನಿಗೆ ಚರ್ಮ ಊದ್ಕೊಂಡಿದೆ, ಕ್ರ್ಯಾಕ್ಸ್ ಬಂದಿದೆ, ಬ್ಲಡ್ ಶುಗರ್ ಮಾಡಿದರೆ 380 ಇರುತ್ತೆ. ಇದನ್ನು ನಾವು ನನ್ನ ಭಾಷೆಯಲ್ಲಿ ಬೆಲನೋ ಪಾಸ್ಥೈಟಿಸ್ ಅಂತೀವಿ ನಾವು. ಬೆಲನೋ ಅಂದರೆ ಆ ಗ್ಲ್ಯಾನ್ಸು, ಸ್ಕಿನ್ನನ್ನು ಪ್ರಾಸ್ಥೆಟಿಕ್ ಸ್ಕಿನ್ ಅಂತೀವಿ, ಅವೆರಡಕ್ಕೂ ಇನ್ಫೆಕ್ಷನ್ ಆದರೆ ಬೆಲನೋ ಪಾಸ್ಥೈಟಿಸ್ ಅಂತೀವಿ. ಅದನ್ನು ನೋಡಿದ ತಕ್ಷಣ ಫಸ್ಟ್ ಬರುವ ನನ್ನ ಡೌಟ್ ಅಂದರೆ ಇವನಿಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ ಅಂತ. ಇಂಥ ಅನೇಕ ಹಿಂಟ್ಸ್ ಇದ್ದಾವೆ. ನಾನು ಆಮೇಲೆ ಮತ್ತೊಂದು ಎಪಿಸೋಡ್ನ ಮಾತಾಡ್ತೀನಿ. ಇವಾಗ ಫೈಮೋಸಿಸ್ ಮುಗಿಸ್ಬಿಡ್ತೀನಿ. ಯಾವ ಸ್ಕಿನ್ ಹಿಂದೆ ಹೋಗಲ್ವೋ. ಇನ್ನು ಕೆಲವರು ನಮ್ಮ ಹತ್ರ ಬರ್ತಾರೆ, ಡಾಕ್ಟ್ರೇ ಸ್ಕಿನ್ ಹಿಂದೆ ಹೋಗುತ್ತೆ, ನಾನು ಸರಿಯಾಗಿ ವಾಶ್ ಮಾಡೋಕ್ಕಾಗಲ್ಲ. ನೋಡಿ, ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ, ಅಲ್ಲಿ ಒಂದು ಪ್ರತಿಯೊಬ್ಬರಿಗೂ ಕೂಡ ಸ್ಮೆಗ್ಮಾ ಅಂತ ಬಿಡಿ ಸೆಕ್ರೀಷನ್ ಇರುತ್ತೆ. ನೀವು ಸರಿಯಾಗಿ ವಾಶ್ ಮಾಡಲಿಲ್ಲ ಅಂದರೆ ಅದಲ್ಲೇ ಹೆಕ್ಕೆ ಕಟ್ಕೊಳ್ಳುತ್ತೆ, ಸ್ಮೆಲ್ ಬರುತ್ತೆ. ಅನೇಕರು ದಿನ ಸ್ನಾನ ಮಾಡಲ್ಲ, ಲೇಬರ್ ವರ್ಕರ್ಸು ಅಥವಾ ಊರುಗಳಿಗೆ ಕೆಲಸ ಮಾಡೋರು. ನಾವೇ ಹುಡುಗರ ವಾರಕ್ಕೊಂದ್ಸರಿ ಸ್ನಾನ ಮಾಡಿ ಹಳ್ಳಿಗಳಲ್ಲಿ. ಈಗ ವೈದ್ಯನಾಗಿ ನಾನು ಹೈಜಿನಿಕ್ಕಾಗಿ ದಿನ ಸ್ನಾನ ಮಾಡ್ತೀನಿ, ನಮಗೆ ಗೊತ್ತಿರುತ್ತೆ, ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಚರ್ಮವನ್ನು ಹಿಂದೆ ಮಾಡಿ ವಾಶ್ ಮಾಡಿ, ಅಲ್ಲೇ ಬಿಡಬಾರ್ದು, ಚರ್ಮನ ಮುಂದೆ ವಾಪಸ್ ತೊಗೊಂಬರ್ಬೇಕು. ಇದು ಹೈಜಿನಿಕ್ ಭಾಳ ಇಂಪಾರ್ಟೆಂಟು. ಯಾಕೆ ಡಾಕ್ಟ್ರೇ ಇದು ಮಾಡಬೇಕು ಅಂದರೆ, ನೀವು ನೋಡ್ದಿರೋಂಥ ಒಂದು ಕಂಡೀಷನ್ ಹೇಳ್ತೀನಿ. ಅರ್ಬುತ ರೋಗ, ಕ್ಯಾನ್ಸರ್. ನಿಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ಬೇಕಾದರೂ ಕ್ಯಾನ್ಸರ್ ಆಗ್ಬೋದು. ಪೀನಿಸ್ಗೂ ಕ್ಯಾನ್ಸರ್ ಆಗಿರೋದನ್ನು ನಾವು ಸಾಕಷ್ಟು ಟ್ರೀಟ್ ಮಾಡಿರ್ತೀವಿ. ಇದಕ್ಕೆ ಕಾರಣ ಏನು ಡಾಕ್ಟ್ರೇ? ಈ ಸ್ಮೆಗ್ಮಾ. ನೀವು ಯಾರು ಸರಿಯಾಗಿ ಆ ಸ್ಮೆಗ್ಮಾನ ವಾಶ್ ಮಾಡಲ್ಲ ಅಂಥವ್ರಿಗೆ 40-45 ವರ್ಷಕ್ಕೆ ಕ್ಯಾನ್ಸರ್ ಆಫ್ ದಿ ಪೀನಿಸ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜ್ಯೂಸ್ ಆ್ಯಂಡ್ ಮೊಹಮ್ಮಡನ್ಸ್ಗೆ ಪೀನಿಸ್ ಕ್ಯಾನ್ಸರ್ ಆಗೋದು ಭಾಳ ಕಡಿಮೆ. ಯಾಕಂದರೆ ಅವ್ರಿಗೆ ಸ್ಮೆಗ್ಮಾ ಈಸಿಲಿ ವಾಶೌಟ್ ಆಗುತ್ತೆ, ಬೇರೆಯವರಿಗೆ ಅದು ವಾಶೌಟ್ ಆಗಲ್ಲ. ಸೊ ಒನ್ ಆಫ್ ದಿ ರೀಸನ್ ಫಾರ್ ಕ್ಯಾನ್ಸರ್ ಪೀನಿಸ್ ಅಂದರೆ ನಿಮ್ಮ ಸ್ಮೆಗ್ಮಾ. ಅದರಿಂದ ದಯವಿಟ್ಟು ಸರ್ಕಮ್ಸಿಷನ್ನು ನಿಮ್ಮ ಸ್ಕಿನ್ ಹಿಂದೆ ಹಿಂದೆ ಹೋದ್ರೂ ಪರವಾಗಿಲ್ಲ, ಆದರೆ ಹೈಜಿನಿಕಲ್ಲಿ ನೀವು ಇರಬೇಕು ಅಂದರೆ ದಯವಿಟ್ಟು ಸರ್ಕಮ್ಸಿಷನ್ ಮಾಡಿಸ್ಕೊಡಿ. ಎಲ್ಲೋ ಡಾಕ್ಟ್ರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಜಾಸ್ತಿ ಕೇಸ್ ಬಂದು ಆ ರೀತಿ ಹೇಳಲ್ಲ. ನಾನು ಭಾಳ ಜವಾಬ್ದಾರಿ ಇರುವಂಥ ಒಬ್ಬ ಸರ್ಜನು, ಒಬ್ಬ ಟೀಚರ್ ಇನ್ ಮೆಡಿಕಲ್ ಕಾಲೇಜ್ ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಸರ್ಕಮ್ಸಿಷನ್ ಈಸ್ ಎ ಗುಡ್ ಪ್ರೊಸೀಜರ್. ನಿಮಗೆ ಕ್ಯಾನ್ಸರ್. ನೆಕ್ಸ್ಟ್ ಜನ ನಮ್ಮನ್ನು ಕೇಳೋದು, ನಾನು ಅವಾಗಲೇ ಹೇಳಿದೆ, ನನ್ನ ಪ್ರೊಫೆಷನಲ್ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ. ಸೆಕ್ಷುವಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ಕೆಲವರು ನಮ್ಮನ್ನು ಕೇಳ್ತಾರೆ. ಸರ್ಕಮ್ಸಿಷನ್ ಮಾಡಿದ ಮೇಲೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗುತ್ತೆ ಅಂತ ಕೆಲವರು ಅನ್ಕೋತಾರೆ. ಯಾಕಂದರೆ ಇಷ್ಟು ದಿನ ನಿಮ್ಮ ಗ್ಲ್ಯಾನ್ಸ್ ಎಕ್ಸ್ಪೋಸ್ ಆಗಿರಲ್ಲ. ಸರ್ಕಮ್ಸಿಷನ್ ಆದಮೇಲೆ 1 ತಿಂಗಳಿಗೆ ವಾಸಿ ಆಗುತ್ತೆ, ಯೂಶ್ವಲಿ 1 ವಾರಕ್ಕೆ ವಾಸಿ ಆಗುತ್ತೆ. ಬಟ್ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ಇಂಥವರು 1 ತಿಂಗಳು ಕಾಯಬೇಕು. ಅದಾದಮೇಲೆ ಸೆಕ್ಷುವಲ್ ಇಂಟರ್ಕೋರ್ಸ್ನಲ್ಲಿ ಏನಾದರೂ ಏರುಪೇರು ಆಗುತ್ತಾ? ಇಲ್ಲ, ಏನೂ ಆಗೋದಿಲ್ಲ. ಇದುವರೆಗೂ ಆ ಥರ ಏನು ರೆಕಾರ್ಡ್ ಇಲ್ಲ. ಅದು ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಅಡ್ವಾಂಟೇಜ್ ಇದೆಯಲ್ಲ? ಇಲ್ಲ, ಕೆಲವರು ಅಡ್ವಾಂಟೇಜ್ ಅನ್ಕೋತಾರೆ. ಇನ್ಫ್ಯಾಕ್ಟ್ ನೀವು ನಂಬೋದಿಲ್ಲ, ನಾನು 28 ವರ್ಷದ ಹಿಂದೆ ಬೋರಿಂಗಲ್ಲಿದ್ದಾಗೆ ಒಂದು ಇದರೊಳಗೆ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಓದುವರ ಕಾಲಮ್ ಇರುತ್ತೆ. ನನ್ನ ಟೀಚರ್ ಒಂದು ತೋರಿಸಿದ್ರು, ಚನ್ನಬಸಪ್ಪ ಅಂತ ನನ್ನ ಟೀಚರ್. ಅಂಜನಪ್ಪ ಇದು ಓದೋ ಅಂದರು. ಓದ್ತೀನಿ. ಒಂದು ಲೇಡಿ ಒಂದು ಸ್ಮಾಲ್ ಆರ್ಟಿಕಲ್ ಬರೆದಿದ್ಲು,
ನೀವೇನು ಡಾಕ್ಟ್ರುಗಳು ಸರ್ಕಮ್ಸಿಷನ್ ಮಾಡ್ತೀರಿ, ಬಟ್ ಐ ಲೂಸ್ ದ ಪ್ಲೆಷರ್ ಆಫ್ ಸಕ್ಕಿಂಗ್ ಇಸ್ ಪಿನೀಸ್. ಆ ಚರ್ಮ ಇದ್ದರೆ ನಾನು ಸಕ್ ಮಾಡ್ತೀನಿ ಅಂತ ಅವಳು ಬರೆದಿರೋದು ನಾನು ಹೇಳ್ತಿದ್ದೀನಿ. ಯಾರು ಕೂಡ ಡಾಕ್ಟ್ರ್ ಏನೇನೋ ಮಾತಾಡ್ತಾರೆ ಅನ್ಕೋಬೇಡಿ. ಜನಗಳ ವ್ಯೂಸ್ನ ನಾನು ನಿಮಗೆ ಮುಂದೆ ಇಡ್ತೀನಿ. ಇವತ್ತು ಮಾಧ್ಯಮ ಹೆಂಗಾಗೋಗಿದೆ ಅಂದರೆ, ನಾನು ಇಂಥವನ್ನೆಲ್ಲ ಮಾತಾಡಲಿಕ್ಕೆ ಒಬ್ಬ ವೈದ್ಯನಾಗಿ ಎಸಿಟೇಟ್ ಮಾಡ್ಕೊಳ್ತಿದ್ದೆ. ಆದರೆ ನಿಮ್ಮ ಕಾಮಿಡಿ ಕಿಲಾಡಿಗಳ ಸೀರಿಯಲ್ನಾಗ ಅವ್ರು ಮಾಡೋ ಡೈಲಾಗ್ ನೋಡಿದರೆ ನಾನೊಬ್ಬ ವೈದ್ಯನಾಗಿ ನಾನು ಆ ಬಿಲೋ ದಿ ಬೆಲ್ಟ್ ಮಾತಾಡ್ತಾರಲ್ಲ, ಇದು ಮಾತಾಡಿದರೂ ಕೂಡ ನಿಮಗೆ ವಿಜ್ಞಾನ ಅಂತೇಳಿ ಈ ಪಾದೆ ಯೂಸ್ ಮಾಡ್ತೀನಿ. ಆ ಲೇಡಿ ಬರೆದಿದ್ದು. ದಯವಿಟ್ಟು ಅವೆಲ್ಲ ಪರ್ವರ್ಟೆಡ್ ಸೆಕ್ಸ್ ಅಂತೀವಿ, ಬೇರೆ ಬೇರೆ ಸೆಕ್ಷುವಲ್ ಪ್ಲೆಷರ್ಸ್ ಅಂತೀವಿ. ಬಟ್ ನಾನಿವತ್ತು ವೈಜ್ಞಾನಿಕವಾಗಿ ಮಾತನಾಡ್ತಿರುವುದು ಸರ್ಕಮ್ಸಿಷನ್ನು ಬೇಕಾ ಬೇಡ ಅನ್ನೋದ್ರ ಬಗ್ಗೆ. ದಯವಿಟ್ಟು ಅವರು ಗ್ಯಾರಂಟಿ ಮಾಡಿಸ್ಕೋತಾರೆ ಜ್ಯೂಸ್ ಆ್ಯಂಡ್ ಮುಸ್ಲಿಮ್ಸು. ನಮ್ಮ ಬೇರೆ ಕಮ್ಯುನಿಟಿಯವರು, ಹಿಂದೂಗಳಾಗಲಿ, ಸಿಖ್ರಾಗಲಿ, ಬೇರೆ ಯಾರಾದರೂ ಕೂಡ, ಜೈನರಾಗಲಿ, ನಿಮಗೆ ಅವಕಾಶ ಸಿಕ್ಕಾಗೆ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳಿ. ಬಟ್ ಫ್ರೀಲಿ ಸ್ಕಿನ್ ಹಿಂದೆ ಹೋಗುತ್ತೆ ಅಂದಮೇಲೆ ಆಂಜನಪ್ಪ ಡಾಕ್ಟ್ರು ಹೇಳ್ತಾರೆ ಅಂತ ನೀವೇನು ಮಾಡಿಸ್ಕೋಬೇಕು ಅಂತಿಲ್ಲ. ಮಾಡಿಸ್ಕೊಳ್ಳೋದ್ರಿಂದ ತಪ್ಪಿಲ್ಲ, ಮಾಡಿಸ್ಕೋಬೇಕು ಅಂತ ಕಂಪಲ್ಸರಿ ಇಲ್ಲ. ಆದರೆ ಒಂದು ಸಾರಿ ಸಕ್ಕರೆ ಕಾಯಿಲೆ ಬಂದು, ಅವಲ್ಲೇ ನಾನೊಂದು ಪದ ಯೂಸ್ ಮಾಡಿದೆ, ಬೆಲನೋ ಪಾಸ್ತೈಟಿಸ್ ಅಂತ ಇನ್ಫೆಕ್ಷನ್ ಆದರೆ ಮೊದಲು ಅವ್ರಿಗೆ ಆಂಟಿಬಯೋಟಿಕ್ ಹಾಕ್ತೀವಿ, ನೆಕ್ಸ್ಟ್ ಒಂದು ವಾರ ಆದಮೇಲೆ ಬಾರಪ್ಪ ಸರ್ಕಮ್ಸಿಷನ್ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಪದೇ ಪದೇ ನಿನಗೆ ತೊಂದರೆ ಕೊಡುತ್ತೆ ಅಂತ ಹೇಳಿರ್ತೀನಿ. ಸೊ ಆದ್ದರಿಂದ ಸರ್ಕಮ್ಸಿಷನ್ನು ಇಂಪಾರ್ಟೆಂಟು, ಸಿಂಪಲ್ ಆಪ್ರೇಷನ್. ಇದರೊಳಗೆ ಇನ್ನೊಂದು ಹೇಳ್ಬಿಡ್ತೀನಿ, ಚಿಕ್ಕ ಮಕ್ಕಳಿಗೆ ಅನಸ್ಥಿಷನೇ ಕೊಡಲ್ಲ, ಹಂಗೆ ಮಾಡ್ತಾರೆ. ದೊಡ್ಡವ್ರು ನಮ್ಮ ಹತ್ರ ಬಂದಾಗೆ 7ರಿಂದ 15 ವರ್ಷದ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ, ಅವರಿಗೆ ಜನರಲ್ ಅನಸ್ಥಿಷಿಯಾ ಕೊಟ್ಟು ಮಾಡಬೇಕಾಗುತ್ತೆ. ಅವ್ರು ನಾನು ಸಾಕಷ್ಟು ಜನ ಅಡಲ್ಟ್ 20-25 ವರ್ಷ 30 ವರ್ಷದವ್ರು ಬಂದರೆ ಸರ್ಕಮ್ಸಿಷನ್ನ ಲೋಕಲ್ ಅನಸ್ಥಿಷಿಯೊಳಗೆ ಮಾಡ್ತೀವಿ. ಅಂದರೆ ಅಲ್ಲೇ ಅನಸ್ಥಿಷಿಯಾ ಕೊಟ್ಟು ಅವ್ರಿಗೆ ಆಪ್ರೇಷನ್ ಮಾಡಿ ಅವತ್ತೇ ಕಳಿಸ್ಕೊಡ್ತೀವಿ. ಇದರಿಂದ ಏನಾದ್ರು ಕಾಂಪ್ಲಿಕೇಶನ್ಸ್ ಇದೆಯಾ ಡಾಕ್ಟ್ರೆ? ಕೆಲವು ಸಮಯ ಬ್ಲೀಡಿಂಗ್ ಆಗುತ್ತೆ, ಕೆಲವು ಸಮಯ ಗ್ಲಾನ್ಸ್ಗೆ ಇಂಜುರಿ ಆಗ್ಬೋದು, ಕೆಲವು ಸಮಯ ಇನ್ಫೆಕ್ಷನ್ ಆಗ್ಬೋದು, ಕೆಲವು ಸಮಯ ಅಲ್ಲಿ ಮಕ್ಕಳಲ್ಲಿ ನಾವು ಯಾವ ಹೊಲಿಗೆಯನ್ನು ಹಾಕಲ್ಲ, ಆದರೆ ದೊಡ್ಡವರಲ್ಲಿ ಆ ಕಟ್ ಮಾಡಿದ ಜಾಗದಲ್ಲಿ ಬ್ಲೀಡ್ ಆಗ್ದಂಗೆ ಇರಲಿ ಅಂತ ಇಲ್ಲದ್ರೆ ಕಾಟ್ರಿ ಮಾಡ್ತೀವಿ. ಇಲ್ಲ ಅಂದರೆ ಅಬ್ಸಾರ್ಬಬಲ್ ಸೂಚರ್ ಅಂತ ಇರುತ್ತೆ, ಕ್ಯಾಟ್ ಕಟ್ ಅಂತೀವಿ ನಾವು, ವೈಕ್ರಿಲ್ ಅಂತೀವಿ, ಕರಗೋಗುವಂಥ ಹೊಲಿಗೆ ಹಾಕಿರ್ತೀವಿ. ಅವ್ರು 3 ದಿನ ಆದಮೇಲೆ ಸ್ನಾನ ಮಾಡಿದರೆ ಅದು ಕರಗಿ ಬಿದ್ದೋಗುತ್ತೆ. ಇವೆಲ್ಲ ಡೀಟೇಲ್ಸ್ ಇಂಡಿವಿಜುವಲಿ ನೀವು ನಮ್ಮ ಹತ್ರ ಬಂದಾಗೆ ನಿಮ್ಗೆ ಹೇಳ್ತೀವಿ. ಇವತ್ತು ನನ್ನ ಕರ್ತವ್ಯ ಏನಂದರೆ, ಇದು ಭಾಳ ಇಂಪಾರ್ಟೆಂಟು. ಸಮಾಜದಲ್ಲಿ ಸರ್ಕಮ್ಸಿಷನ್ನು ಅಂದರೆ ಸುಂತಿ ಅನ್ನೋ ಒಂದು ಆಪರೇಷನ್ನು ಭಾಳ ಇಂಪಾರ್ಟೆಂಟು. ದಯವಿಟ್ಟು ಇದರಲ್ಲಿ ಗಮನದಲ್ಲಿಟ್ಕೊಂಡು ಹೆಚ್ಚಿನ ವಿವರಗಳು ಅಥವಾ ನಿಮಗೆ ಏನಾದರೂ ಪರ್ಸನಲ್ ಕ್ಲಾರಿಫಿಕೇಷನ್ ಇದ್ದರೆ ಕನ್ಸರ್ನ್ ಡಾಕ್ಟ್ರ್ ಹತ್ರ ಮಾತಾಡಿ. ನಂತರ ಸರ್ಜನ್ಗಳಿರ್ತಾರೆ, ಜನರಲ್ ಸರ್ಜನ್ಸು, ಯೂರಾಲಜಿಸ್ಟ್ ಇರ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಇದನ್ನು ಬರೀ ಯೂರಾಲಜಿಸ್ಟೇ ಮಾಡ್ತಾರೆ, ಯಾಕಂದರೆ ಪೀನಿಸ್ ಅಂದರೆ ಇಲ್ಲ, ಜನರಲ್ ಸರ್ಜನ್ಸು, ಯೂರಾಲಜಿಸ್ಟು, ಪೀಡಿಯಾಟ್ರಿಕ್ ಸರ್ಜನ್ಸ್ ಎಲ್ಲರೂ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ನಿಮಗೇನಾದರೂ ಆ ರೀತಿಯ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಕನ್ಸಲ್ಟ್ ಎ ಕನ್ಸರ್ನ್ ಸ್ಪೆಷಲಿಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.